ಮುಸ್ಲಿಂ ವ್ಯಕ್ತಿ ಮೇಲೆ ಅನಂತಕುಮಾರ್ ಹೆಗಡೆ ಹಲ್ಲೆ. ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕಾರು ಓವರ್ಟೇಕ್ ವಿಚಾರದಲ್ಲಿ ಗಲಾಟೆ ನಡೆದಿದೆ, ಹಲ್ಲೆ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ದಾಖಲಾಗಿರುವುದು. ಎಫ್ಐಆರ್ ದಾಖಲಾಗಿದೆ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧವಾಗಿ. ಕಾರು ಓವರ್ಟೇಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಹಲ್ಲೆ, ಗಲಾಟೆ. ಅನಂತಕುಮಾರ್ ಸೇರಿದಂತೆ ಮೂವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ವ್ಯಕ್ತಿ ಮೇಲೆ ಅನಂತಕುಮಾರ್ ಹೆಗಡೆ ಹಲ್ಲೆಯನ್ನ ಮಾಡಿದ್ದಾರೆ. ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ಕಾರು ಓವರ್ಟೇಕ್ ವಿಚಾರದಲ್ಲಿ ಗಲಾಟೆ ಆಗಿದೆ, ಹಲ್ಲೆ ಕೂಡ ಮಾಡಲಾಗಿದೆ. ಅನಂತಕುಮಾರ್ ಸೇರಿದಂತೆ ಮೂವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡಲಾಗಿದೆ. ಮೂವರು ಅಂತ ಅಂದ್ರೆ ಯಾರ್ಯಾರು? ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ರು ಗನ್ಮ್ಯಾನ್, ಮತ್ತೊಬ್ಬ ಡ್ರೈವರ್, ಜೊತೆಗೆ ಅನಂತಕುಮಾರ್ ಹೆಗಡೆ. ಈ ಮೂವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಈಗ ಏನ್ ದೊಡ್ಡ ಕಾರಣನಾ? ಇಲ್ಲ, ಕಾರು ಓವರ್ಟೇಕ್ ಮಾಡಿದ್ದಕ್ಕೆ ಆಗಿರುವಂತ ಗಲಾಟೆ ಇದು. ಕಾರು ಓವರ್ಟೇಕ್ ಮಾಡಬಾರ್ದಾ? ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಂದು ಕಾರ್ ಮುಂದೆ ಹೋಗುತ್ತೆ, ಇನ್ನೊಂದು ಕಾರ್ ಹಿಂದೆ ಹೋಗುತ್ತಪ್ಪ. ಹಂಗಂತ ನನ್ನ ಕಾರೇ ಮುಂದೆ ಹೋಗಬೇಕು ಅಂತ ಅಂದ್ರೆ ಏನರ್ಥ? ನಮ್ಮ ಡಾಬರ್ಸ್ಪೇಟ್ ಲಿಮಿಟ್ಸ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಆ ಇನ್ಸಿಡೆಂಟ್ ಏನು ಅಂತಂದರೆ, ಎರಡು ವಾಹನಗಳು ಬರ್ತಾ ಇರ್ತವೆ. ಇಟ್ಸ್ ಅ ರೋಡ್ ರೇಜ್ ಅಂತ ನಾವು ಹೇಳ್ತೀವಿ. ರೋಡ್ ರೇಜ್ ಇನ್ಸಿಡೆಂಟು. ಆ ಇನ್ಸಿಡೆಂಟಲ್ಲಿ ಒಂದು ವಾಹನ XUV ಇದೆ, ಒಂದು ಇನೋವಾ ಕಾರ್ ಇದೆ. XUVಯಲ್ಲಿ ಇರುವಂಥದ್ದು ಇನೋವಾದಲ್ಲಿ ಇಬ್ಬರದ್ದು ಮಧ್ಯೆ ಇದೊಂದು, ಅವರು ಹಿಂದೆ ಬರ್ತಾರೆ, ಅವ್ರು ಮುಂದೆ ಬರ್ತಾರೆ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಗಾಡಿಗಳನ್ನ ಸೈಡಿಗೆ ತಗೊತಾರೆ. ಸೈಡಿಗೆ ತಗೊಂಡಾಗ ಈ ಇನೋವಾ ಇದು XUVಯಲ್ಲಿರುವಂಥ ಯಾರು ಡ್ರೈವರು ಮತ್ತು ಗನ್ಮನ್ ಇವರೆಲ್ಲ ಇದ್ದಾರೆ, ಅವರು ಇನೋವಾ ಗಾಡಿಯಲ್ಲಿರುವಂಥ ಇಬ್ಬರು ವ್ಯಕ್ತಿಗಳನ್ನಿದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಜಗಳ ಆಗುತ್ತೆ. ಆಮೇಲೆ ಅವ್ರಿಗೆ ಹೊಡೆದಿರ್ತಾರೆ. ಆ ಪ್ರಕಾರ ಅವ್ರಿಗೆ ಹೊಡೆದಿದ್ದು, ಆಮೇಲೆ ಸ್ವಲ್ಪ ಅಲ್ಲಿ ಒಳಗಡೆ ಇರೋರಿಗೂ ಸ್ವಲ್ಪ ತಳ್ಳಾಟ ಆಗಿದ್ದಿದೆ. ಅಲ್ಲಿ ಒಳಗಡೆ ಇದ್ದವ್ರಿಗೂ ಒಂದು ಹೊಡೆದಿದ್ದಾರೆ ಅಂತ ಒಂದು ಕೇಸು. ಆ ಪ್ರಕಾರ ನಾವು ಇಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಡಾಬರ್ಸ್ಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಸೆಕ್ಷನ್ 1172, 126, ಸಬ್ ಕ್ಲಾಸ್ 2, 74, 351, ಸಬ್ ಕ್ಲಾಸ್ 3, 352, ಸಬ್ ಕ್ಲಾಸ್ 3 and 5 ಇಷ್ಟು BNS ಅಡಿಯಲ್ಲಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಈ ಕೇಸಲ್ಲಿ ಆರೋಪಿಗಳು 3 ಜನ ಆರೋಪಿಗಳ ಹೆಸರನ್ನು ಕೊಟ್ಟಿದ್ದಾರೆ ಅವರು. ಆ ಪ್ರಕಾರ ನಾವು ಅದನ್ನು ತನಿಖೆ ಅನಂತಕುಮಾರ್ ಹೆಗಡೆ ಮತ್ತು ಇನ್ನೊಬ್ಬರು ಡ್ರೈವರು, ಇನ್ನೊಬ್ಬರು ಗನ್ಮ್ಯಾನ್ ಅಂತ ಹೇಳಿದ್ದಾರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು 4 ಜನ ಇದ್ದರು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಈ ಡೀಟೇಲ್ಸ್ ಇದೆ. ಇದನ್ನು ಫರ್ದರ್ ಈಗ ಫಸ್ಟ್ ನಾವು FIR ಮಾಡಿದ್ದೀವಿ. FIR ಆದ ನಂತರ ನಮ್ಮ ತನಿಖಾಧಿಕಾರಿಗಳು ಅದನ್ನು ಕಂಟಿನ್ಯೂ ಮಾಡ್ತಾರೆ ಇನ್ವೆಸ್ಟಿಗೇಷನ್ನು. ಆಮೇಲೆ ಇದರೊಳಗೆ ಇರೋವಂಥದ್ದು ಏನು ಇದೆ, ಅತ್ಯಂತ ಸೀರಿಯಸ್ ನಾವು ಕೇಸನ್ನು ಗಂಭೀರತೆಯಿಂದ ನಾವು ಅದನ್ನು ತಗೊಂಡ್ಬಿಟ್ಟು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಎಲ್ಲ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದೀವಿ. ಅದೇ ರೀತಿ ತನಿಖಾನೂ ಕೂಡ ನಾವು ಈಗ ಶುರು ಮಾಡ್ತೀವಿ. ಆ ಪ್ರಕಾರ ಫರ್ದರ್ ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀವಿ. ಇದರೊಳಗೆ ಏನೋ ಒಂದು ಇಂಜುರಿ ಏನು ಆಗಿದ್ದಾರೆ, ಅವರು ತುಮಕೂರು ಆಸ್ಪತ್ರೆಯಲ್ಲಿದ್ದಾರೆ. ಅದಕ್ಕೆ ಫಸ್ಟ್ ನಾವು ಅವ್ರ ಇಂಜರ್ಡ್ಗೆ ನಾವು ಟ್ರೀಟ್ಮೆಂಟ್ ಆಗಿದ್ದನ್ನು ನೋಡಬೇಕಾಗಿದೆ. ಅದನ್ನು ನೋಡಿಬಿಟ್ಟು ಫರ್ದರ್ ತನಿಖೆ ಮಾಡಿ ಮತ್ತೆ ನಿಮಗೆ ನಾನು ನಾಳೆ ಅಪ್ಡೇಟ್ ಕೊಡ್ತೀನಿ. ನಿಮಗೆ ಹೇಳಿದ್ದಾಗಿದೆ 3 ಜನ ಇದರೊಳಗಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಗನ್ಮ್ಯಾನ್ನು ಮತ್ತು ಅವರು ಡ್ರೈವರ್ 3 ಜನ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ 4 ಜನ ಅಂತ ಅವರು FIR ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ತನಿಖೆ